ಇನ್ನು ಪಾಕಿಸ್ತಾನದ 8 ಏರ್ ಬೇಸ್ಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. 7 ಸೇನಾ ನೆಲೆ ಹಾಗೂ 1 ರೆಡಾರ್ ಸೈಟ್ ಅನ್ನು ಧ್ವಂಸಗೊಳಿಸಲಾಗಿದೆ. ರಫೀಕಿ, ಮೊರಿದ್, ಚಕ್ಲಾಲ, ಚೂನಿಯಾ, ಸೊಕ್ಕೂರು, ರಹೀಂ ಯಾರ್ ಖಾನ್, ಸಿಯಾಲ್ಕೋಟ್ರನ್ನ ಧ್ವಂಸ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಪತ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಪತ್, ಇನ್ನು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಒಂದು ಕಡೆ ಸೇಡನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನ ಡ್ರೋನ್ಗಳನ್ನು ಕಳಿಸುವಂಥದ್ದು, ಏರ್ಬೇಸ್ಗಳನ್ನು ತಾನೇ ನಾಶ ಮಾಡಿದೆ ಭಾರತದ್ದು ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನು ಕೂಡ ಹರಡ್ತಾ ಇದೆ. ಈ ಕುರಿತಂತೆ ಓವರಾಲ್ ಡೀಟೇಲ್ಸ್. ದಿವ್ಯದಾಸ್, ಗಮನಿಸ್ತಾ ಇರಬಹುದು, ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಮೇಲೆ ದಾಳಿಗೆ ಪ್ರಯತ್ನವನ್ನ ಮಾಡ್ತಾ ಇದೆ ಎನ್ನುವಂಥ ವಿಚಾರಕ್ಕಾಗಿ ಮೊದಲ ದಿನದ ದಾಳಿಗೆ ಸಂಬಂಧಿಸಿದಂತೆ 15 ನಗರಗಳ ಮೇಲೆ ಪಾಕಿಸ್ತಾನ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಎನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸೇನಾ ಮೂಲಗಳು ಕೂಡ ಅಧಿಕೃತಗೊಳಿಸಿದ್ವು ಈ ಮಾಹಿತಿಯನ್ನು. ಈ 15 ದಾಳಿಯನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ ಎನ್ನುವಂಥದ್ದಾಗಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ಸೇನಾ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಏನು ಅಂತ ಹೇಳಿದರೆ, 24 ಸ್ಥಳಗಳ ಮೇಲೆ ದಾಳಿ ನಡೆಸೋಕೆ ಪಾಕಿಸ್ತಾನ ಪ್ಲಾನನ್ನು ಮಾಡಿಕೊಂಡಿತ್ತು, ದಾಳಿ ಕೂಡ ಮಾಡಿತ್ತು. ಆದರೆ ಆ ಎಲ್ಲ ದಾಳಿಗೂ ಕೂಡ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ ಎನ್ನುವಂಥದ್ದಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ನೀವು, ಜಮ್ಮು ಕಾಶ್ಮೀರ ಆಗಿರಬಹುದು, ಪಂಜಾಬ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಗುಜರಾತ್ ಆಗಿರಬಹುದು, ಈ 4 ರಾಜ್ಯಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿದೆ ಎನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೆಲ್ಲವೂ ಕೂಡ ಈಗಾಗಲೇ ದಾಳಿಗೆ ಪ್ರಯತ್ನ ಮಾಡಿ ಆ ದಾಳಿಗೆ ಪ್ರತಿರೋಧವನ್ನು ಒಡ್ಡುವಂಥ ಕೆಲಸವನ್ನು ಭಾರತೀಯ ಸೇನೆ ವೆರಿ ಕ್ಲಿಯರ್ ಆಗಿ ಮಾಡಿದೆ. ಹಾಗೆಯೇ ಗಡಿ ಭಾಗದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನು ಕೂಡ ನೋಡ್ತಾ ಹೋಗೋದಾದರೆ, ಪಾಕಿಸ್ತಾನದ ಪ್ರತಿಯೊಂದು ದಾಳಿಗೂ ಕೂಡ ಇಲ್ಲಿ ಪ್ರತ್ಯುತ್ತರವನ್ನು ನೀಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ. ಸೇನಾ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 24 ಜಾಗಗಳನ್ನು ಟಾರ್ಗೆಟ್ ಮಾಡಿದ್ರು. ನಾನು ಆರಂಭದಲ್ಲೇ ಹೇಳಿದೆ, ಮೊದಲು ಆಪರೇಷನ್ ಸಿಂಧೂರ್ ಆದ ಬಳಿಕ ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಮೇಲೆ ದಾಳಿ ಮಾಡ್ತು, ಭಾರತದ 15 ನಗರಗಳನ್ನು ಹೇಗೆ ಟಾರ್ಗೆಟ್ ಮಾಡಿಕೊಂಡಿತ್ತು, S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಆ ದಾಳಿಗಳಿಗೆ ಹೇಗೆ ಪ್ರತಿರೋಧವನ್ನು ಭಾರತ ಒಡ್ಡಿತ್ತು, ಆ ಸಂದರ್ಭದಲ್ಲಿ S-400 ತಾಕತ್ತು ಎಂಥದ್ದು ಎನ್ನುವಂಥದ್ರ ಮಟ್ಟಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈಗಲೂ ಕೂಡ ಅಷ್ಟೇ, ಪಾಕಿಸ್ತಾನ ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ, ಪೆಟ್ಟುಗಳ ಮೇಲೆ ಪೆಟ್ಟು ತಿಂದಿದೆ, ಆರ್ಥಿಕ ಸಂಕಷ್ಟದಲ್ಲಿ ನಲುಗಿ ಹೋಗಿದೆ, ಯುದ್ಧ ಮಾಡುವಂಥ ಮನಸ್ಥಿತಿಯನ್ನು ತೋರಿಸ್ತಾ ಇರುವಂಥದ್ದು, ಅಥವಾ ಈ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸೋದು, ಅಥವಾ ಶೆಲ್ ದಾಳಿ, ಬಾಂಬ್ ದಾಳಿ, ಕ್ಷಿಪಣಿ ದಾಳಿ, ಇಂಥ ದಾಳಿಗಳನ್ನು ನಡೆಸುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗಬೇಕಾಗತ್ತೆ ನೀವು, ಯಾವ್ಯಾವ ಸ್ಥಳಗಳ ಮೇಲೆ ದಾಳಿಗೆ ಪ್ರಯತ್ನವನ್ನ ಪಟ್ಟಿದೆ. ಇತ್ತ ಜಮ್ಮು ಕಾಶ್ಮೀರದ ಸಾಂಬಾ, ರಜೌರಿ, ಉತ್ತರ ಕಾಶ್ಮೀರ, ಕುಪ್ವಾರ, ಪೂಂಚ್, ಉರಿ, ಇಲ್ಲಿ ದಾಳಿಯನ್ನ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಪ್ಲಾನ್ ಅನ್ನು ಹಾಕೊಂಡಿತ್ತು. ಆದರೆ ಈ ಪ್ಲಾನ್ ಅನ್ನು ವಿಫಲಗೊಳಿಸುವಂಥ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಪಂಜಾಬ್ನ ಇಲ್ಲಿ ಪಂಜಾಬ್ನ ಪಠಾಣ್ಕೋಟ್ ಆಗಿರಬಹುದು, ಅಮೃತಸರ ಆಗಿರಬಹುದು, ಇತ್ತ ರಾಜಸ್ಥಾನದಲ್ಲೂ ಕೂಡ ಒಂದಷ್ಟು ಜಾಗಗಳನ್ನು ಗುರುತು ಮಾಡಿಕೊಂಡಿತ್ತು. ಆದರೆ ಪಾಕಿಸ್ತಾನ ಈ ಜಾಗಗಳಿಗೆ ಕಳುಹಿಸಿಕೊಟ್ಟಂಥ ಡ್ರೋನ್ಗಳನ್ನು ಉಡಿಸ್ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಗಡಿಯಲ್ಲಿ ಒಂದು ಕಡೆಯಲ್ಲಿ ಉದ್ವಿಗ್ನತೆಯ ಪರಿಸ್ಥಿತಿ ಇದ್ರೂ ಕೂಡ ಪಾಕಿಸ್ತಾನದ ಪ್ರತಿಯೊಂದು ದಾಳಿಗೂ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರು, ಭಾರತ ದಾಳಿ ಮಾಡಿದ್ದಕ್ಕೆ ಸಾಕ್ಷಿ ಇದೆಯಾ ಅಂತೇಳಿ. ಭಾರತೀಯ ಸೇನೆಯೇ ಈಗ ಅಧಿಕೃತ ಸಾಕ್ಷಿಯನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನ ಹೇಳ್ತಾ ಇದೆ, ಒಂದು ರೀತಿ ವಿಶ್ವದ ಎದುರು ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಪ್ರತಿ ಸಂದರ್ಭದಲ್ಲೂ ಪಾಕಿಸ್ತಾನ ಮಾಡಿಕೊಂಡು ಬರುತ್ತೆ. ಆದರೆ ಪಾಕಿಸ್ತಾನ ನೆಲದಲ್ಲಿ ನಿಂತುಕೊಂಡು ಭಾರತದ ಮೇಲೆ ಕ್ಷಿಪಣಿ ಉಡಾಯಿಸುವಂಥ ದೃಶ್ಯಗಳು ಕೂಡ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಇಲ್ಲಿ ಭಾರತದ ಮೇಲೆ ಕ್ಷಿಪಣಿ ಉಡಾಯಿಸಿದ್ದಲ್ಲದೆ, ಕ್ಷಿಪಣಿ ಹಾರಿಸೋದಲ್ಲದೆ ಅಲ್ಲಿ ಪಾಕಿಸ್ತಾನದ ಸೈನಿಕರು ಸಂಭ್ರಮಿಸಿದ್ದಾರೆ. ಆ ಸಂಭ್ರಮಕ್ಕೆ ಸಾಕ್ಷಿ ಎನ್ನುವಂತೆ ಅಲ್ಲಿ ಪಾಕಿಸ್ತಾನದಿಂದ ಏನಾಗ್ತಾ ಇದೆ, ಪಾಕಿಸ್ತಾನದ ಒಳಗಡೆ ಏನಾಗ್ತಾ ಇದೆ, ಭಾರತೀಯರ ಮೇಲೆ ಯಾವ ರೀತಿಯಾದಂಥ ಸಂಚಲನ ಮಾಡ್ತಾ ಇದ್ದಾರೆ, ಭಾರತೀಯ ಸೇನೆ ಮೇಲೆ ಯಾವ ರೀತಿಯಾದಂಥ ಸಂಚಲನ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಿಸಿದಂಥ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದೆ. ಹಾಗೆಯೇ ಪಾಕಿಸ್ತಾನ ಇಲ್ಲಿ ಭಾರತದ ಮೇಲೆ ಮಾಡಿದಂಥ ದಾಳಿ, ನೀವೇನು ಆರ್ಮಿಯಿಂದ ಅಧಿಕೃತವಾಗಿ ಬಿಡುಗಡೆಯಾಗಿರುವಂಥ ವಿಡಿಯೋ ಇದೆಯಲ್ಲ, ಈ ದಾಳಿಗೆ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಇದು ವಿಫಲ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ.
ಹೀಗಾಗಿ ಗಡಿ ಭಾಗದಲ್ಲಿ ಒಂದಿಷ್ಟು ಉದ್ವಿಗ್ನತೆ ಇರಬಹುದು. ಅಲ್ಲಿನ ಜನರನ್ನು ಕೂಡ ಬೇರೆ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರ ಮಾಡುವಂಥ ಕೆಲಸಗಳಾಗಿದೆ. ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಒಂದಷ್ಟು ಕಡೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಮುಂದೆ ಯಾವ ರೀತಿಯಾಗಿ ಇರಬಹುದು, ಈಗ ಸಂಜೆ ವೇಳೆಗೆ ಮತ್ತೊಂದು ಮೀಟಿಂಗ್ ಕೂಡ ಇರುತ್ತೆ. ಆ ಮೀಟಿಂಗ್ನಲ್ಲೂ ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ದಿವ್ಯದಾಸ್, ಮಾಹಿತಿಗಾಗಿ ಓಕೆ, ಥ್ಯಾಂಕ್ ಯು ಸಂಪತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಭಾರತಕ್ಕೆ ಬೇಕಾದ ವಾಂಟೆಡ್ 5 ಉಗ್ರರು ಉಡೀಸಾಗಿದ್ದಾರೆ. ದಾಳಿಯಲ್ಲಿ ಹತರಾದ ಪಾಕ್ ಉಗ್ರರ ವಿವರ ಇದೀಗ ಬಹಿರಂಗವಾಗಿರುವಂಥದ್ದು. 5 ಉಗ್ರ ನಾಯಕರ ಹೆಸರನ್ನ ಭಾರತೀಯ ಸೇನೆ ರಿವೀಲ್ ಮಾಡಿದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಒಂದು ರೀತಿ ದೊಡ್ಡ ಗೆಲುವು ಇದು ಅಂತ ಹೇಳ್ಬೋದು. ಭಾರತಕ್ಕೆ ಬೇಕಾದಂತ ವಾಂಟೆಡ್ 5 ಉಗ್ರರೇ ಉಡೀಸಾಗಿದ್ದಾರೆ. ದಾಳಿಯಲ್ಲಿ ಹತರಾದ ಪಾಕ್ ಉಗ್ರರ ವಿವರವನ್ನು ಕೂಡ ಬಹಿರಂಗವಾಗಿ ತಿಳಿಸಲಾಗಿದೆ. 5 ಉಗ್ರ ನಾಯಕರ ಹೆಸರನ್ನ ರಿವೀಲ್ ಮಾಡಿದೆ ಸೇನೆ. ಹಾಗಾದ್ರೆ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಲಷ್ಕರ್ ಇ ತೊಯ್ಬಾ ಮುದಸ್ಸರ್ ಖಾದಿನ್ ಅಲಿಯಾಸ್ ಅಬು ಜುಂದಾಲ್, ಹಾಗೆ ಈ ವಾಂಟೆಡ್ ಉಗ್ರರನ್ನ ಫಿನಿಶ್ ಮಾಡಿದ್ದಾರೆ. ಎರಡನೇದಾಗಿ ಲಷ್ಕರ್ ಎ ತೊಯ್ಬಾ ಉಗ್ರ ಕಾದಿಯನ್ ಕಾಸ್ ಅಬು ಆಕಾಶ, ಜೈಷ್ ಎ ಮೊಹಮ್ಮದ್ ಉಗ್ರ ಮೊಹಮ್ಮದ್ ಹಸನ್ ಖಾನ್, ಹಾಗೆ ಜೈಷ್ ಎ ಮೊಹಮ್ಮದ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್, ಜೈಷ್ ಎ ಮೊಹಮ್ಮದ್ ಉಗ್ರ ಮೊಹಮ್ಮದ್ ಯೂಸುಫ್ ಅಜರ್. ಈ ರೀತಿಯಾಗಿ ಭಾರತಕ್ಕೆ ಬೇಕಾದಂತಹ ವಾಂಟೆಡ್ 5 ಉಗ್ರರನ್ನ ಓಡಿಸ್ ಮಾಡಲಾಗಿದೆ. ಇನ್ನು ವಾಂಟೆಡ್ ಉಗ್ರರನ್ನ ಫಿನಿಶ್ ಮಾಡಲಾಗಿದೆ. ಮುದಾಸರ್ ಖಾದಿನ್ ಅಲಿಯಾಸ್ ಮುದಾಸರ್ ಅಬು ಜುಂದಾಲ್ ಅನ್ನೋರನ್ನ, ಇನ್ನು ಲಷ್ಕರ್ ಇ ತೊಯ್ಬಾದ ಮುದಾಸರ್ ಖಾದಿನ್ ಪಾಕ್ ಸೇನಾಧಿಕಾರಿಗಳ ಜೊತೆಗೆ ಪಂಜಾಬ್ ಸಿಎಂ ಭಾಗಿಯಾಗಿರುವಂಥದ್ದು. ಸರ್ಕಾರಿ ಶಾಲೆಯಲ್ಲಿ ವಾಂಟೆಡ್ ಉಗ್ರರು ಫಿನಿಶ್ ಆಗಿದ್ದಾರೆ. ಲಷ್ಕರ್ ಇ ತೊಯ್ಬಾದ ಪ್ರಮುಖ ಉಗ್ರ, ಇನ್ನು ಮೊರ್ದಿಕೆ ಶಿಬಿರದ ಉಸ್ತುವಾರಿ ಅಲಿಯಾಸ್ ಮರ್ಕಸ್ ತೊಯ್ಬಾ, ಮುದಾಸರ್ ಖಾದಿನ್, ಹಫೀಜ್ ಮೊಹಮ್ಮದ್ ಜಮೀಲ್. ಎರಡನೇದಾಗಿ ಜೈಷೆ ಮೊಹಮ್ಮದ್ ಪ್ರಮುಖ ಮೌಲಾನಾ ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷೆ ಸಂಘಟನೆಗೆ ಯುವಕರನ್ನ ಸೆಳೆಯೋದು, ಹಾಗೆ ಈ ಸಂಘಟನೆಗೆ ಹಣಕಾಸನ್ನ ಹೊಂದಿಸುವಂತಹ ಕೃತ್ಯದಲ್ಲಿ ತೊಡಗಿದ್ರು. ಹಾಗೆ ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷೆ ಮೊಹಮ್ಮದ್ನ ಪ್ರಮುಖ ಮೌಲಾನಾ ಮಸೂದ್ ಅಜರ್ನ ತಮ್ಮ, ಶಿಬಿರದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷೆ ಸಂಘಟನೆಗೆ ಯುವಕರನ್ನ ಸೆಳೆಯೋದು ಹಾಗೆ ಹಣಕಾಸಿನ ನೆರವನ್ನ ಮಾಡಿರುವಂಥದ್ದು. ಹಾಗೆ ಜೈಷೆ ಮೊಹಮ್ಮದ್ ಪ್ರಮುಖರು ಮೌಲಾನಾ ಮಸೂದ್ ಅಜರ್ ಅಳಿಯ ಜೈಷೆ ಶಿಬಿರದಲ್ಲೂ ಕೂಡ ಭಾಗಿಯಾಗಿದ್ರು. ಇನ್ನು ಜಮ್ಮು ಕಾಶ್ಮೀರದ ಹಲವು ದಾಳಿಗಳಲ್ಲಿ ಭಾಗಿಯಾಗಿದ್ರು. ಮೊಹಮ್ಮದ್ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾದ್, ಲಷ್ಕರ್ ಎ ತೊಯ್ಬಾ ಮುದಾಸರ್ ಕಾಸಿನ್ ಅಲಿಯಾಸ್ ಅಬ್ದು ಜುಂದಾಲ್, ಇನ್ನು ಖಾಲಿದ್ ಅಲಿಯಾಸ್ ಅಬು ಆಕಾಶ ಲಷ್ಕರ್ ಇ ತೊಯ್ಬಾ ಸಂಘಟನೆಯವರದ್ದು. ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ವಾಂಟೆಡ್ 5 ಉಗ್ರರನ್ನ ಕೂಡ ಉಡಿಸಿ ಮಾಡಲಾಗಿದೆ. ಯಾತ್ರೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಖಾಲಿದ್ ಅಲಿಯಾಸ್ ಅಬು ಆಕಾಶ ಅಫ್ಘಾನಿಸ್ತಾನದಿಂದ ಶಸ್ತ್ರಾಸ್ತ್ರ ಸಾಗಾಟವನ್ನ ಮಾಡ್ತಾ ಇದ್ರು. ಜಮ್ಮು ಕಾಶ್ಮೀರದ ಹಲವು ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದ. ಇನ್ನು ಮೊಹಮ್ಮದ್ ಹಸನ್ ಖಾನ್ ಜೈಷೆ ಮೊಹಮ್ಮದ್ ಸಂಘಟನೆಯ ಪ್ರಮುಖ, ಮುರ್ಫಿ ಅಸ್ಗರ್ ಖಾನ್ ಆಪರೇಷನಲ್ ಕಮಾಂಡರ್ ಆಗಿದ್ದ ಈತ. ಹಾಗೆ ಮೊಹಮ್ಮದ್ ಹಸನ್ ಖಾನ್ ಜಮ್ಮು ಕಾಶ್ಮೀರದ ದಾಳಿಗಳ ಸಂಯೋಜಕ ಆಗಿದ್ದ. ಪಾಕ್ ಆಕ್ರಮಿತ ಕಾಶ್ಮೀರದ ಹೊಣೆಯಾಗಿದ್ದ ಈತ. ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಜೈಷೆ ಮೊಹಮ್ಮದ್ ಸಂಘಟನೆಯ ಪ್ರಮುಖ ಮೊಹಮ್ಮದ್ ಹಸನ್ ಖಾನ್ ಆಗಿದ್ರು, ಆಪರೇಷನಲ್ ಆಗಿದ್ರು. ಇನ್ನು ಮೊಹಮ್ಮದ್ ಹಸನ್ ಖಾನ್ ಜಮ್ಮು ಕಾಶ್ಮೀರದ ದಾಳಿಗಳ ಸಂಯೋಜಕ ಆಗಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರದ ಹೊಣೆಯನ್ನ ಈತ ತೆಗೆದುಕೊಂಡಿದ್ದ.
ಒಟ್ಟಾರೆಯಾಗಿ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ವಾಂಟೆಡ್ 5 ಉಗ್ರರನ್ನ ಉಡೀಸ್ ಮಾಡಲಾಗಿದೆ. ಇನ್ನು ಫೋಟೋ ಸಮೇತ ತೋರಿಸ್ತಾ ಇದ್ದೀವಿ ವಾಂಟೆಡ್ ಉಗ್ರರನ್ನ. ಮೊದಲನೇದಾಗಿ ಅಬು ಜುಂದಾನ್, ವಾಂಟೆಡ್ ಉಗ್ರ ಅಬು ಆಕಾಶ ಫೋಟೋವನ್ನ ಇದೀಗ ನೀವು ಕೂಡ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ವಾಂಟೆಡ್ ಉಗ್ರ ಮತ್ತೊಬ್ಬ ಯೂಸುಫ್ ಅಜರ್, ಆತನ ಫೋಟೋವನ್ನ ಕೂಡ ತೋರಿಸ್ತಾ ಇದ್ದೇವೆ. ಇನ್ನು 5 ಉಗ್ರ ನಾಯಕರ ಹೆಸರನ್ನ ಸೇನೆ ರಿವೀಲ್ ಮಾಡಿದೆ. ಮುದ್ದಾಸರ್ ಖಾದೀನ್ ವಾಂಟೆಡ್ ಉಗ್ರ, ಆತನ ಫೋಟೋವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಾಗೆ ಜೈಷೆ ಮೊಹಮ್ಮದ್ ಉಗ್ರ ಹಫೀಜ್ ಮೊಹಮ್ಮದ್ ಜಬೀಲ್, ಈ ರೀತಿಯಾಗಿ ಒಟ್ಟು 5 ಉಗ್ರರ ನಾಯಕರ ಹೆಸರನ್ನ ಇದೀಗ ಸೇನೆ ರಿವೀಲ್ ಮಾಡಿದೆ. ದಾಳಿಯಲ್ಲಿ ಹತರಾದ ಪಾಕ್ ಉಗ್ರರ ವಿವರ ಬಹಿರಂಗವಾಗಿದೆ. ಭಾರತಕ್ಕೆ ಬೇಕಾದಂತಹ ವಾಂಟೆಡ್ 5 ಉಗ್ರರು ಇವರನ್ನ ಉಡೀಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಒಂದು ರೀತಿ ಭಾರತಕ್ಕೆ ಇದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ವಿರುದ್ಧ ಹೋರಾಡಬೇಕು ಅಂತ ಹೇಳಿ, ಅಂದರೆ ಉಗ್ರರ ನೆಲೆಯನ್ನ ಧ್ವಂಸಗೊಳಿಸಲಾಗಿತ್ತು ಆಪರೇಷನ್ ಸಿಂಧೂರದ ಮುಖಾಂತರ. ಹಾಗೆ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಬೇಕಾದಂತಹ ವಾಂಟೆಡ್ 5 ಉಗ್ರರು ಉಡೀಸ್ ಆಗಿದ್ದಾರೆ. ಲಷ್ಕರ್ ಎ ತೊಯ್ಬಾ ಮುದ್ದಾಸರ್ ಖಾದೀನ್ ಅಲಿಯಾಸ್ ಅಬು ಜುಂದಾನ್, ಹಾಗೆ ಲಷ್ಕರ್ ಎ ತೊಯ್ಬಾ ಉಗ್ರ ಖಾದಿಯನ್ ಕಾಸು ಅಬು ಆಕಾಶ, ಇನ್ನು ಮೊಹಮ್ಮದ್ ಹಸನ್ ಖಾನ್, ಹಫೀಜ್ ಮೊಹಮ್ಮದ್ ಜಮೀಲ್, ಯೂಸುಫ್ ಅಜರ್ ವಾಂಟೆಡ್ ಉಗ್ರ, ಈತನ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಹಾಗೆ ಮುದ್ದಾಸರ್ ಖಾದೀನ್, ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಈ 5 ಉಗ್ರ ನಾಯಕರ ಹೆಸರನ್ನ ಬಹಿರಂಗಗೊಳಿಸಲಾಗಿದೆ. ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರದಲ್ಲಿ ಇದು ಭಾರತಕ್ಕೆ ದೊಡ್ಡ ಗೆಲುವಾಗಿದೆ.